ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಏಕದಿನ ಸರಣಿ ನಾಳೆಯಿಂದ ಶುರುವಾಗುತ್ತೆ. ವಡೋದರಾದಲ್ಲಿ ಮೊದಲ ಪಂದ್ಯ ನಡೆಯಲಿದೆ. ಟೀಂ ಇಂಡಿಯಾಗೆ ಇದು ಈ ವರ್ಷದ ಮೊದಲ ಅಂತಾರಾಷ್ಟ್ರೀಯ ಸರಣಿ ಅನ್ನೋದರ ಜೊತೆಗೆ ಹಲವು ಕಾರಣಗಳಿಂದ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಭಾರತಕ್ಕೆ ಈ ಸರಣಿಯ ಗೆಲುವು ಎಷ್ಟು ಮುಖ್ಯ, ಹಾಗೆ ಯಾವೆಲ್ಲ ಪ್ಲೇಯರ್ಗಳಿಗೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಭಾರತ ತಂಡ ಹಾಗೆ ಮೈಕಲ್ ಬ್ರೇಸ್ವೆಲ್ ಅವರ ಕ್ಯಾಪ್ಟನ್ಸಿಯಲ್ಲಿ ನ್ಯೂಜಿಲೆಂಡ್ ತಂಡ ಮುಖಾಮುಖಿಯಾಗಲಿವೆ. ಮೊದಲ ಏಕದಿನ ಪಂದ್ಯ ಜನವರಿ 11ರಂದು ವಡೋದರಾದ BCA ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಆನಂತರ ಜನವರಿ 14ರಂದು ರಾಜ್ಕೋಟ್ ಹಾಗೆ ಜನವರಿ 18ರಂದು ಇಂದೋರ್ನಲ್ಲಿ ಪಂದ್ಯಗಳು ನಡೆಯಲಿವೆ. T20 ಸರಣಿ ಹಾಗೆ T20 ವಿಶ್ವಕಪ್ಗೂ ಮುನ್ನ ನಡೀತಾ ಇರುವಂತಹ ಈ ಸರಣಿಯ ಗೆಲುವು ಉಭಯ ತಂಡಗಳಿಗೂ ಪಾಲಿಗೂ ಕೂಡ ತುಂಬಾನೇ ಪ್ರತಿಷ್ಠೆಯಾಗುತ್ತೆ. ಸೊ ಇಲ್ಲಿ ಯಾರೇ ಗೆದ್ರೂ ಕೂಡ ಇತಿಹಾಸವನ್ನು ಸೃಷ್ಟಿಸ್ತಾರೆ. ಭಾರತದಲ್ಲಿ ಒಂದೇ ಒಂದು ಏಕದಿನ ಸರಣಿ ಗೆಲ್ಲದ ನ್ಯೂಜಿಲೆಂಡ್. ಭಾರತ ಮತ್ತು ನ್ಯೂಜಿಲೆಂಡ್ ಟೀಮ್ಗಳು 1988ರಿಂದ 50 ಓವರ್ಗಳ ದ್ವಿಪಕ್ಷೀಯ ಸರಣಿಗಳನ್ನು ಆಡ್ಕೊಂಡು ಬರ್ತಾ ಇವೆ. ರಿಯಾಲಿಟಿ ಏನಂದ್ರೆ ಈ 37 ವರ್ಷಗಳ ಇತಿಹಾಸದಲ್ಲಿ ಇದುವರೆಗೂ ಕೂಡ ಭಾರತದ ನೆಲದಲ್ಲಿ ಕಿವೀಸ್ ಪಡೆ ಒಂದೇ ಒಂದು ಏಕದಿನ ಸರಣಿಯನ್ನ ಗೆದ್ದಿಲ್ಲ. ಕೊನೆಯದಾಗಿ 2023ರಲ್ಲಿ ಆಡಿದಂತಹ ಸರಣಿಯಲ್ಲೂ ಕೂಡ ಭಾರತ 3-0 ಅಂತರದಿಂದ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿ ಗೆದ್ದುಕೊಂಡಿತ್ತು. ಭಾರತದ ಮೈದಾನಗಳಲ್ಲಿ ನ್ಯೂಜಿಲೆಂಡ್ ತಂಡ ಇದುವರೆಗೆ ಒಟ್ಟು 40 ಏಕದಿನ ಪಂದ್ಯಗಳನ್ನಾಡಿದೆ. ಇವುಗಳಲ್ಲಿ ಭಾರತ 31 ಪಂದ್ಯಗಳನ್ನ ಗೆದ್ರೆ 1 ಪಂದ್ಯ ಡ್ರಾ ಆಗಿದೆ. ಹಾಗೆ ಉಳಿದ 8 ಪಂದ್ಯಗಳನ್ನ ಕಿವೀಸ್ ಪಡೆ ಗೆದ್ದಿದೆ. ಹೀಗಾಗಿ ಈ ಸರಣಿಯಲ್ಲೂ ಕೂಡ ಭಾರತ ಮಸ್ಟ್ ಅಂಡ್ ಶುಡ್ ಗೆದ್ದು ಈ ದಾಖಲೆಯನ್ನ ಹಾಗೆ ಉಳಿಸ್ಕೊಳ್ಬೇಕು. ನ್ಯೂಜಿಲೆಂಡ್ ವಿರುದ್ಧ ಭಾರತ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ರೂ ಕೂಡ 2024ರ ಟೆಸ್ಟ್ ಸರಣಿಯಲ್ಲಿ ಕಿವೀಸ್ ಪಡೆ ಶಾಕ್ ಕೊಟ್ಟಿದ್ದನ್ನ ಮರೆಯೋಕ್ಕಾಗೋದೇ ಇಲ್ಲ. ಹೀಗಾಗಿ ಅಷ್ಟು ಈಸಿಯಾಗಿ ಕೂಡ ಅವರನ್ನ ತಗೊಳಕ್ಕಾಗಲ್ಲ. ಹಾಗಾದ್ರೆ ಭಾರತ ಈ ಸರಣಿಯನ್ನ ಗೆಲ್ಲೋದು ಎಷ್ಟು ಮುಖ್ಯ, ಯಾಕೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತಕ್ಕೆ ಇದು 2026ರ ಮೊದಲ ಸರಣಿಯನ್ನ ಗೆದ್ದು ಶುಭಾರಂಭ ಮಾಡುವಂತ ಒತ್ತಡ ಇದೆ. 2026ರ ಜರ್ನಿಯನ್ನ ಸ್ಟಾರ್ಟ್ ಮಾಡುವಂತ ಭಾರತಕ್ಕೆ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವೇ ಇದು. ಸೊ ಈ ಸರಣಿಯನ್ನ ಗೆಲ್ಲೋ ಮೂಲಕ ನೆಕ್ಸ್ಟ್ ಅಪ್ಕಮಿಂಗ್ ಪಂದ್ಯಗಳಿಗೆ ಅಥವಾ ಟೂರ್ನಿಗಳಿಗೆ ಶುಭಾರಂಭವನ್ನ ಮಾಡಬೇಕಾದಂತ ಒತ್ತಡ ಅಥವಾ ಅನಿವಾರ್ಯ ಇದೆ. ಅಂಡ್ ನೆಕ್ಸ್ಟ್ ಏಕದಿನ ಮಾದರಿಯಲ್ಲಿ ಭಾರತ ಪ್ರಸ್ತುತ ನಂಬರ್ 1 ತಂಡ. ವೈಟ್ ಬಾಲ್ ಸೀರೀಸ್ ನಲ್ಲಿ ಭಾರತ ಈಗ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಿದೆ, ನಿಮ್ಗೆಲ್ಲ ಗೊತ್ತೇ ಇದೆ. ಜೊತೆಗೆ ಏಕದಿನ ಮಾದರಿಯಲ್ಲಿ ಪ್ರಸ್ತುತ ಭಾರತ ವಿಶ್ವದ ನಂಬರ್ 1 ತಂಡವಾಗಿದೆ. ಸೊ ಆ ಕ್ರೆಡಿಬಿಲಿಟಿಯನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಈ ಸರಣಿಯಲ್ಲೂ ಕೂಡ ಅಂಥದ್ದೇ ಪರ್ಫಾರ್ಮೆನ್ಸ್ ಅನ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಇವರಿಬ್ರು ಕೂಡ ಲೆಜೆಂಡರಿ ಪ್ಲೇಯರ್ಗಳು. ಕಳೆದ 1.5 ದಶಕದಿಂದಲೂ ಕೂಡ ಭಾರತದ ಪರ ಹಲವು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಬಂದಿದ್ದಾರೆ. ಕ್ಯಾಪ್ಟನ್ಗಳಾಗಿ ಅದ್ಭುತವಾಗಿ ತಂಡವನ್ನ ಲೀಡ್ ಮಾಡಿದ್ದಾರೆ. ಭಾರತ ಇವತ್ತು ಈ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇವರಿಬ್ಬರ ಕೊಡುಗೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಇದೆ. ಸೊ ಇವರು ಏಕದಿನ ಮಾದರಿಯಲ್ಲಿ ಆಡ್ತಾ ಇರೋದ್ರಿಂದ ಪ್ರಸ್ತುತ ಅವರ ಮೇಲೆ ಹೆಚ್ಚಿನ ನಿರೀಕ್ಷೆಗಳನ್ನ ಇಟ್ಕೊಳ್ಬೇಕಾಗಿದೆ. ಅಂಡ್ ನೆಕ್ಸ್ಟ್ ICC ಶ್ರೇಯಾಂಕದಲ್ಲಿ ಅಗ್ರಸ್ಥಾನ ಇದೆ. 2027ರ ವಿಶ್ವಕಪ್ ಅನ್ನ ಟಾರ್ಗೆಟ್ ನಲ್ಲಿ ಇಟ್ಕೊಂಡಿದ್ದಾರೆ. ಹೌದು, ಇವರಿಬ್ರು ಕೂಡ ICC ಏಕದಿನ ಬ್ಯಾಟರ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಸೊ ಇಂಥ ಟೈಮಲ್ಲಿ 2027ರ ವಿಶ್ವಕಪ್ ಅನ್ನು ಕೂಡ ಆಡಬೇಕು ಅಂತೇಳಿ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಈ ಇಬ್ಬರು ಆಟಗಾರರಿಗೂ ಕೂಡ ಇಂಡಿವಿಜುವಲ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡೋದು, ಅದ್ಭುತ ಫಾರ್ಮ್ ಅನ್ನ ಕಾಯ್ದುಕೊಳ್ಳೋದು ಅವರಿಗೆ ಅವಶ್ಯಕತೆ ಇದೆ. ಹೀಗಾಗಿ ಇವರಿಬ್ಬರ ಪರ್ಫಾರ್ಮೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ಯಾಪ್ಟನ್ ಆಗಿ ಮೊದಲ ಸರಣಿ ಗೆಲ್ಲಬೇಕಿರುವಂತ ಶುಭ್ಮನ್ ಗಿಲ್. ಹೌದು, ಕ್ಯಾಪ್ಟನ್ ಆದ್ಮೇಲೆ ಶುಭ್ಮನ್ ಗಿಲ್ಗೆ ಇದು 2ನೇ ಸರಣಿ. ಕ್ಯಾಪ್ಟನ್ ಆಗಿ ಮೊದಲನೇದು ಆಸ್ಟ್ರೇಲಿಯಾ ಸೀರೀಸ್ ನಲ್ಲಿ ಸೋಲನ್ನ ಕಾಣ್ತಾರೆ. ನೆಕ್ಸ್ಟ್ ಸೌತ್ ಆಫ್ರಿಕಾ ವಿರುದ್ಧ ಅವರು ಇಂಜುರಿ ಕಾರಣದಿಂದಾಗಿ ಹೊರಗುಳಿಯೋದ್ರಿಂದ KL ರಾಹುಲ್ ಅವರು ತಂಡವನ್ನ ಗೆಲ್ಲಿಸ್ತಾರೆ. ಈಗ ಭಾರತದಲ್ಲಿ ಮೊದಲ ಬಾರಿಗೆ ಅವರು ಏಕದಿನ ಸರಣಿಯಲ್ಲಿ ತಂಡವನ್ನ ಲೀಡ್ ಮಾಡ್ತಾ ಇರೋದ್ರಿಂದ ತಂಡವನ್ನ ಹಾಗೆ ಸರಣಿಯನ್ನ ಗೆಲ್ಲಲೇಬೇಕಾದಂತ ಒತ್ತಡ ಕೂಡ ಗಿಲ್ ಮೇಲಿರುತ್ತೆ. ಅಂಡ್ ನೆಕ್ಸ್ಟ್ ಸರಣಿ ಗೆದ್ರೆ T20 ತಂಡದಲ್ಲಿರುವಂತಹ ಪ್ಲೇಯರ್ಗಳಿಗೆ ಬೂಸ್ಟ್ ಸಿಗುತ್ತೆ. ಈ ತಿಂಗಳ ಅಂತ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ T20 ಹಾಗೆ ಮುಂದಿನ ತಿಂಗಳಲ್ಲಿ ವಿಶ್ವಕಪ್ ಅನ್ನ ಆಡಲಾಗುತ್ತೆ. ಸೊ ಈ ಎರಡೂ ತಂಡಗಳಲ್ಲಿ 4 ಆಟಗಾರರು ಅವಕಾಶವನ್ನ ಪಡೆದಿದ್ದಾರೆ. ಅಂದ್ರೆ T20 ಹಾಗೆ ಏಕದಿನ ಮಾದರಿಯಲ್ಲಿ. ಸೊ ಏಕದಿನ ಮಾದರಿಯಲ್ಲಿ ಈಗ ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್ ಹಾಗೆ ಹರ್ಷಿತ್ ರಾಣಾ ಇದ್ದಾರೆ. ಈ ಸರಣಿಯ ಗೆಲುವು ಈ 4 ಆಟಗಾರರಿಗೆ ಬೂಸ್ಟ್ ಸಿಗುತ್ತೆ. ಹಾಗೆ ಉಳಿದ ಆಟಗಾರರಿಗೂ ಕೂಡ ಒಂದು ರೀತಿಯಾಗಿ ಅಡ್ವಾಂಟೇಜ್ ಸಿಗುತ್ತೆ. ಜೊತೆಗೆ ಮೈಂಡ್ ಸೆಟ್ ಕೂಡ ಗೆಲುವಿನ ಕಡೆಗೆ ಇರುತ್ತೆ. ಸೊ ಇದು ಕೂಡ ಅಡ್ವಾಂಟೇಜ್ ಆಗುತ್ತೆ. ಅಂಡ್ ನೆಕ್ಸ್ಟ್ 4 ದಶಕಗಳಿಂದ ಭಾರತದಲ್ಲಿ ಕಿವೀಸ್ ಪಡೆಗೆ ಗೆಲುವು ದಕ್ಕಿಲ್ಲ.
ಸೊ 4 ದಶಕಗಳಿಂದ ಏನು ಭಾರತ ಕಂಪ್ಲೀಟ್ ಆಗಿ ಕಿವೀಸ್ ಪಡೆಯನ್ನ ಭಾರತದಲ್ಲಿ ಸರಣಿಯನ್ನ ಗೆಲ್ಲೋಕೆ ಬಿಟ್ಟಿಲ್ಲ. ಹೀಗಾಗಿ ಈ ಸಲ ಕೂಡ ಅದನ್ನೇ ಮಾಡಬೇಕಿದೆ. ಇದರ ಒಂದು ಪ್ರೆಷರ್ ಕೂಡ ಟೀಮ್ ಇಂಡಿಯಾ ಮೇಲಿದೆ. ಅಂಡ್ ನೆಕ್ಸ್ಟ್ 2024 ಕೊನೆಯಲ್ಲಿ ಟೆಸ್ಟ್ ಕ್ರಿಕೆಟ್ನ ಕ್ಲೀನ್ ಸ್ವೀಪ್ಗೆ ಸೇಡನ್ನ ತೀರಿಸಿಕೊಳ್ಳುವಂತ ಅವಕಾಶ ಇದೆ. ನಿಮಗೆಲ್ಲ ನೆನಪಿರಬಹುದು, 2024 ಕೊನೆಯಲ್ಲಿ ನ್ಯೂಜಿಲೆಂಡ್ ತಂಡ ಭಾರತದಲ್ಲಿ 3 ಟೆಸ್ಟ್ ಪಂದ್ಯಗಳನ್ನ ಆಡುತ್ತೆ. 3ಕ್ಕೆ 3 ಪಂದ್ಯಗಳನ್ನ ಗೆದ್ದು ಭಾರತವನ್ನ ಕ್ಲೀನ್ ಸ್ವೀಪ್ ಮಾಡ್ತಾರೆ. ಈ ಸರಣಿಯ ಕ್ಲೀನ್ ಸ್ವೀಪ್ ನೆಕ್ಸ್ಟ್ ಭಾರತಕ್ಕೆ ಎಂತ ಎಫೆಕ್ಟ್ ಅನ್ನ ಕೊಡುತ್ತೆ ಅಂತಂದ್ರೆ, ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲೂ ಕೂಡ ಸೋಲ್ತಾರೆ. ಅನಂತರ ಬಹುಶಃ ಈ 3 ಪಂದ್ಯಗಳನ್ನ ಗೆದ್ದಿದ್ರೆ 2025 ಏನು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಟಾಪ್ 2 ನಲ್ಲಿ ಆಡುವಂತ ಅವಕಾಶ ಸಿಗ್ತಾ ಇತ್ತು. ಬಟ್ ಈ ಕ್ಲೀನ್ ಸ್ವೀಪ್ ಭಾರತಕ್ಕೆ ದೊಡ್ಡ ಎಫೆಕ್ಟ್ ಅನ್ನ ಮಾಡಿತ್ತು. ಹೀಗಾಗಿ ಈ ಸರಣಿ ಮೂಲಕ ಗೆದ್ದು ಸೇಡನ್ನ ತೀರಿಸಿಕೊಳ್ಳುವಂತ ಅವಕಾಶ ಭಾರತಕ್ಕಿದೆ. ಸೊ ಹೀಗೆ ಸಾಕಷ್ಟು ಕಾರಣಗಳಿಂದ ಭಾರತಕ್ಕೆ ಈ ಸರಣಿಯ ಗೆಲುವು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತ ಭಾರತದ ಟೀಮ್ ಕೂಡ ಸೂಪರ್ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ನಮಸ್ಕಾರ.